ನನ್ನ ಹೃದಯ ಬಂದವರೇ, ಮೇಲ್ಗಡೆ ನೋಡಿ ಕ್ಲೈಮೇಟ್ ಸಕ್ಕತ್ತಾಗಿದೆ. ಅಲ್ಲಿ ಗಾಳಿ ಫ್ಯಾನ್ ಸುತ್ತಾ ಇದೆ, ಕರೆಂಟ್ ತಯಾರಾಗೋದು. ಈಗ ನಾವು ಹೋಗ್ತಿರೋದು ಅಲ್ಲಿಗೆ, ಆದರೆ ಅಲ್ಲಿ ಅಂದರೆ ಆ ಪಕ್ಕಕ್ಕಲ್ಲ, ಅಲ್ಲೊಂದು ಈಶ್ವರ ದೇವಸ್ಥಾನ ಇದೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ಫ್ರೆಂಡ್ಸು. ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ಹೋಗ್ಬಿಟ್ಟು ಅಲ್ಲಿ ಹೇಗಿದೆ ಪ್ಲೇಸು ಏನಂತ ಪ್ರತಿಯೊಂದು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಜೀರೋ ಲೈಫ್ ಚಾನಲ್. ಫಸ್ಟ್ ಟೈಮ್ ನೋಡ್ತೀರಿ ಪಕ್ಕದಲ್ಲಿರೋ ಬೆಲ್ಲನ್ನು ಕ್ಲಿಕ್ ಮಾಡಿದ ತಕ್ಷಣ ನಾವು ಹಾಕೋ ವೀಡಿಯೋ ಪಟ್ಟಂತ ನೋಟಿಫಿಕೇಷನ್ ಬರುತ್ತೆ. ಕೊನೆವರೆಗೂ ವೀಡಿಯೋ ನೋಡಿ ಮನಸ್ಸಾದರೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಕರೆಂಟ್ ತಯಾರಾಗ ಗಾಳಿ ಫ್ಯಾನ್ ನಾನು ನಾಮಕರಣ ಮಾಡಿದ್ದೀನಿ, ಚೆನ್ನಾಗಿದೆ ಹೆಸರು. ನೀವು ಅದನ್ನೇ ಕಂಟಿನ್ಯೂ ಮಾಡಿ ಈ ವಿಡಿಯೋದಲ್ಲಿ. ಎಂಟ್ರನ್ಸು ಸೀಗೆ ವೀರಪುರ, ಶೃಂಗಗಿರಿ ಮಳೆ ಮಲ್ಲೇಶ್ವರ ಸ್ವಾಮಿ ಕ್ಷೇತ್ರ ಸೀಗೆನಾಡು. ಕ್ಷೇತ್ರ ಸೀಗೆನಾಡು ಅದ್ಭುತವಾಗಿದೆ ಹೆಸರು. ನನಗಿದೆ ಫಸ್ಟ್ ಟೈಮ್ ಡಿಫ್ರೆಂಟ್ ಆಗಿದೆ. ಹೋಗೋಣ ದೇವಸ್ಥಾನ ಹೋಗಿ ದರ್ಶನ ಮಾಡೋಣ. ಅಲ್ಲಿ ಹೇಗಿದೆ, ಯಾವ ಥರ ಇದೆ ಪ್ಲೇಸು, ಕೊನೆವರೆಗೂ ಮಿಸ್ ಮಾಡ್ದಂಗೆ ವೀಡಿಯೋ ನೋಡಿದರೆ ನಿಮಗೆ ಪ್ರತಿಯೊಂದು ವಿಷಯನೇ ತಿಳಿಯುತ್ತೆ. ಈಗ ಹೆಬ್ಬಾಕ್ಲ ಹತ್ರದಿಂದ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಆಲ್ರೆಡಿ ಒಂದು 500 ಮೀಟ್ರ್ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ನೀವು ಫ್ರೆಂಡ್ಸ್ ನಿಮಗೆ ಎಷ್ಟು ದೂರ ಆಗುತ್ತೆ ಕಿಲೋಮೀಟ್ರ್ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಅಲ್ಲಿಂದ ನೀವು ಮ್ಯಾಪ್ ಹಾಕ್ಕೊಂಡು ಇಲ್ಲಿ ಮುಟ್ಟ ಬರಬೇಕಲ್ಲ, ಅದನ್ನು ನಾನು ಹೇಳೋಕ್ಕಾಗಲ್ಲ. ಅದಕ್ಕೆ ಬೇಜಾರಾಗಬೇಡಿ. ಆದರೆ ಸೀಗೆನಾಡು ಮಳೆ ಮಲ್ಲೇಶ್ವರ ಸೀಗೆ ಗುಡ್ಡ ಅಂತಲೂ ಕರಿಬೋದು. ಹಾಸನದ ಹತ್ರ ಬಂದು ಹೇಳಿದರೆ ಪ್ರತಿಯೊಬ್ಬರು ಡೀಟೇಲ್ ತಿಳಿಸ್ತಾರೆ, ಯಾವ ಕಡೆ ಬರಬೇಕು ಏನಂತ. ಮ್ಯಾಪ್ ಹಾಕಿದರೆ ಸಾಕು, ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದರೆ ಬರುತ್ತೆ, ಸಿಗುತ್ತೆ ನಿಮಗೆ. ಅಲ್ಲಿ ನೋಡ್ಕೊಂಡು ಬರ್ರಿ. ನೀವು ಫ್ಯಾಮಿಲಿ ಜೊತೆ ಎಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗ್ರಿ. ಈ ವಿಡಿಯೋ ನೋಡಿ ಇಷ್ಟ ಆದರೆ ಬನ್ನಿ. ದೇವಸ್ಥಾನ ಎಲ್ಲ ಒಂದೇ ಫ್ರೆಂಡ್ಸ್. ಅದು ಈ ಥರ ನೋಡಿರೋ ರೋಡ್ ಮಾತ್ರ ಸಿಂಗಲ್ ರೋಡು. ಆ ಕಡೆ ಬೇರೆ ಕಡೆಯಿಂದನೂ ಬರ್ಬೋದು, ಮ್ಯಾಪಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ಫ್ರೆಂಡ್ಸ್. ಸಿಂಗಲ್ ರೋಡು, ಡಬಲ್ ಗಾಡಿಗಳು ಬಂದರೆ ಕಷ್ಟ ಓಡಾಡೋದು. ಚೆನ್ನಾಗಿದೆ ರೋಡ್, ಸೂಪರಾಗಿದೆ ಫ್ರೆಂಡ್ಸ್, ಮಾತಾಡೋಂಗಿಲ್ಲ. ಪಕ್ಕದಲ್ಲಿ ಕೆರೆ ಅದ್ಭುತವಾಗಿದೆ. ನನಗಂತೂ ತುಂಬ ಖುಷಿ ಆಗ್ತಿದೆ. ಬನ್ನಿ ಹೋಗ್ಬಿಟ್ಟು ದರ್ಶನ ಮಾಡೋಣ. ನಾನು ಗಾಡಿ ಟ್ರಾಫಿಕ್ ಸ್ಲೋವಾಗಿ ನಿಧಾನವಾಗಿ ಚಲಿಸಿ. ಇಂಥ ಸಮಯದಲ್ಲಿ ಸ್ಪೀಡು ಶೋಕಿ ಇದೆಲ್ಲ ಬಿಟ್ಬಿಡ್ಬೇಕು. ಏಕೆಂದರೆ ಹೆಚ್ಚು ಕಡಿಮೆ ಆದರೆ ಏನು ಬೇಕಾದ್ರೂ ಆಗುತ್ತೆ, ಹೇಳೋಕ್ಕಾಗಲ್ಲ. ನಮ್ಮ ಮನೆ ಬರದಲ್ಲಿ ಆಗಬಾರ್ದಂತಿದ್ರು ಆಗಲ್ಲ, ಆಗಬೇಕಂತಿದ್ರೆ ಆಗುತ್ತೆ. ಈ ಥರ ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ. ನಾವು ನಿಧಾನವಾಗಿದ್ದಷ್ಟು ಒಳ್ಳೆಯದು. ಬೈಪಾಸ್ ರೋಡಲ್ಲಿ ಎಮರ್ಜೆನ್ಸಿ ಇದ್ದರೆ ಹೋಗಿ. ಎಮರ್ಜೆನ್ಸಿಗೆ ಯಾರು ಬೇಕಾದ್ರೂ ಏನಾರು ಎಮರ್ಜೆನ್ಸಿ ಟೈಮಲ್ಲಿ ನಾವು ಹೋಗಲೇಬೇಕು ಅಂಥ ಪರಿಸ್ಥಿತಿಯಲ್ಲಿ ಫ್ರೆಂಡ್ಸ್. ಆ ಕಡೆನೇ ಡೌನು, ಈ ಕಡೆ ಕೆರೆ ನೀರು. ಚೆನ್ನಾಗಿದೆ, ಸಣ್ಣ ರೋಡು, ಸೂಪರಾಗಿತ್ತು. ಅಲ್ಲಿಂದ ಬರೋಕ್ಕೆ ಒಂಥರ ಫೀಲ್ ಆಯಿತು. ಇಲ್ಲಿಗೆ ಹೋಗೋಣ. ಅದೊಂಥರ ಇನ್ನೂ ಯಾವ ಥರ ಫೀಲ್ ಕೊಡುತ್ತೆ, ಸಂತೋಷ ಅಂತ ಆಗ್ತಿದೆ ನನಗೆ. ನೋಡಿ ಎಷ್ಟು ಅದ್ಭುತವಾಗಿ ಸಣ್ಣ ರೋಡ್ ಫ್ರೆಂಡ್ಸ್. ಒಂದು ಬಸ್ ಬಂದರೆ ಮುಗೀತು, ಆ ಕಡೆ ಅಲ್ಲಾಡೋಕ್ಕಾಗಲ್ಲ, ಆ ಥರ ಇದೆ. ಬೇಗ ಹೋಗೋಣ ನಿಧಾನಕ್ಕೆ, ಏನು ಅರ್ಜೆಂಟ್ ಇಲ್ಲ. ಬೇಗ ಹೋಗಿ ಅಲ್ಲೇನು ಸಿಗೋದಿಲ್ಲ ಅಂತ ಏನು ತೆಗಿಯಲ್ಲ ನಾನು, ಏನಿಲ್ಲ. ಇನ್ನೂ ದೇವಸ್ಥಾನಗಳು ನೋಡಬೇಕು. ಒಂದು 40ರಲ್ಲಿ ಹೋಗ್ತಾ ಇದ್ದೀನಿ, ಏಕೆಂದರೆ ಅತಿ ಬೇಗ ಇರಬಾರ್ದು ಫ್ರೆಂಡ್ಸ್. ನಿಧಾನವಾಗಿ ಹೋಗೋಣ. ಏನು ಅಲ್ಲೋಗಿ ಏನು ಬೇಡ್ಕೊಳೋದಷ್ಟೇ. ಏನು ಆದರೆ ನನಗೆ ಇನ್ನೊಂದು ಫ್ರೆಂಡ್ಸ್, ದೇವಸ್ಥಾನದ ಹತ್ರ ಹೋದಾಗ ಏನಾರು ಬೇಡ್ಕೊಬೇಕು ಅಂತ ಇಲ್ಲಿಂದ ಹೊರಟಾಗ ಮನ್ಸು ಬರುತ್ತೆ. ಅಲ್ಲಿ ಹೋದ್ಮೇಲೆ ಏನು ಬೇಡಕ್ಕೆ ಮನ್ಸು ಬರೋಲ್ಲ. ದೇವ್ರು ಹೆಂಗಿದ್ರು ಕೊಟ್ಟೆ ಕೊಡುತ್ತೆ. ನಾವು ಕೇಳಿದ ಒಂದು ಟೈಮ್ ಕೊಡ್ಬೋದು, ಕೊಡ್ದಂಗಿರ್ಬೋದು. ದೇವ್ರಿಗೆ ಗೊತ್ತು ಸೃಷ್ಟಿ ಮಾಡಿದವನಿಗೆ ಯಾವ ಥರ ಕೊಡಬೇಕು, ಏನು ಕೊಡಬೇಕು, ಯಾವ ಟೈಮಲ್ಲಿ ಕೊಡಬೇಕು, ಹೆಂಗೆ ಕೊಡಬೇಕು, ಇವನಿಗೆ ಯಾವ ಥರ ಕೊಟ್ಟರೆ ಚೆನ್ನಾಗಿರ್ತಾನೆ, ಯಾವ ಥರ ಕೊಡಬಾರ್ದು. ಆದರೆ ಫ್ರೆಂಡ್ಸ್ ಒಂದು ವಿಷಯದಲ್ಲಿ ನಾವು ಏನೇ ಬೇಡ್ಕೊಂಡ್ರೂ ಅನುಭವ ಅಷ್ಟೇ. ಈಗ ಜೀವನದಲ್ಲಿ ನಾವು ಯಾವ್ದಾರ ವಿಷಯದಲ್ಲಿ ಸೋತು ಅಂತ ತಿಳ್ಕೊಳ್ಳಿ, ಅದರಿಂದ ತುಂಬ ಅನುಭವ ಆಗುತ್ತೆ. ಗೆದ್ದರೆ ಸಂತೋಷ ಆಗುತ್ತೆ ಅಷ್ಟೇ. ಆರ್ಚ್ ಅಂದರೆ ಹೆಬ್ಬಾಕ್ಲ ಹತ್ರದಿಂದ ಇಲ್ಲಿಗೆ ಫ್ರೆಂಡ್ಸ್ ಒಂದು 4-5 ಕಿಲೋಮೀಟ್ರ್ ಬರುತ್ತೆ. ದೇವಸ್ಥಾನದ ಹತ್ರ ಹೆಂಗಿಲ್ಲ ಅಂದರೆ ಒಂದು 5-6 ಕಿಲೋಮೀಟ್ರ್ ಮೇಲೆ ಆಗ್ಬಿಡುತ್ತೆ ನನ್ನ ಅನಿಸಿಕೆ. ನಾವು ಹೋಗ್ತಾ ಇದ್ದೀನಿ. ಇನ್ನೇನೊಂದು 500 ಮೀಟ್ರ್ ಇದೆ ಅಂದರು, ಒಂದು ಅರ್ಧ ಕಿಲೋಮೀಟ್ರು ಹೋಗೋಣ. ಹೇಗಾರು ದರ್ಶನ ಮಾಡಬೇಕು ಫ್ರೆಂಡ್ಸ್, ಖುಷಿನೇ. ನನಗೆ ತುಂಬ ಇಂಟ್ರೆಸ್ಟ್ ಆಗ್ತಿದೆ. ನೀವು ದಯವಿಟ್ಟು ಅರ್ಧದಲ್ಲೇ ವೀಡಿಯೋನ ಸ್ಕಿಪ್ ಮಾಡಿ ಬ್ಯಾಕ್ ಹೋಗಬೇಡಿ, ಯಾಕೆಂದರೆ ಏನೇನೋ ಅದ್ಭುತ ವಿಷಯಗಳು ಇರ್ಬೋದು. ಏನಪ್ಪ ನಿನ್ನ ಅಭಿಪ್ರಾಯ, ಈ ವಿಡಿಯೋಗಳು ಮಾಡ್ತಿದೆಯಲ್ಲ ಅಂತ ನೀವು ತಿಳ್ಕೊಬೋದು. ನನ್ನ ಆಸೆ, ಯಾಕೆಂದರೆ ಕೆಲವರು ಈ ಥರ ಬಂದು ಕೂಡ ಹೋಗೋಕ್ಕೆ ಆಗಲ್ಲ. ನಾನೇನು ದೊಡ್ಡ ಶ್ರೀಮಂತ ಅಲ್ಲ ಫ್ರೆಂಡ್ಸ್, ಬಾಡಿಗೆ ಮನೆಯಲ್ಲೇ ಇದ್ದೀನಿ, ಕಷ್ಟ ಇದೆ. ನಾನು ಹೋಗ್ತಿರೋದು ಸ್ಟೋನ್ ವರ್ಕ್ ಅಂದರೆ ಬಂಡೆ ಕೆಲಸಕ್ಕೆ ಹೋಗ್ತಾ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸುಳ್ಳು ಹೇಳಿ ನನಗೇನು ನಮ್ಮ ಹತ್ರ ಏನೋ ಗತ್ತು ತೋರಿಸ್ಬೇಕಂತ ಇಲ್ಲವೇ ಇಲ್ಲ. ಯಾರನ್ನೂ ನೋಯಿಸ್ಬಾರ್ದು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಬಾರ್ದು. ನಿನ್ನ ಅಭಿಪ್ರಾಯ ಏನು? ವೀಡಿಯೋ ಮಾಡಬೇಕು, ಸುತ್ತಬೇಕು, 4 ಜನಕ್ಕೆ ತಿಳಿಸ್ತೀನಿ. ನನ್ನ ಕೈಲಾದರೆ ಸಹಾಯ ಮಾಡ್ತೀನಿ, ಇಲ್ವೋ ಸುಮ್ಮನೆ ಇದ್ಬಿಡ್ತೀನಿ ತೆಪ್ಪಗೆ. ಅವ್ರನ್ನ ಟ್ರೋಲ್ ಮಾಡೋದು ಇವ್ರನ್ನ ಟ್ರೋಲ್ ಮಾಡೋದಲ್ಲ ನನ್ನ ಅಭಿಪ್ರಾಯ. ಇಲ್ಲ, ಯಾರು ಮನಸ್ಸು ನೋಯಿಸ್ಬೇಕಾಗಿಲ್ಲ. ನನ್ನ ಕೆಲಸ ಏನೋ ನನ್ನ ಕೆಲಸ ಐತೆ, ಅದನ್ನು ಮಾಡ್ಕೊಂಡು ಪ್ರತಿದಿನ ಹೋಗ್ತಾ ಇರ್ತೀನಿ. ಕೆಲವರು ಆಡ್ಕೊಬೋದು, ಬೇಜಾರಿಲ್ಲ. ಏಕೆಂದರೆ ಬೈದರೂ ಬೇಜಾರಿಲ್ಲ, ನನಗೆ ಹೊಡೆದ್ರೂ ಬೇಜಾರಿಲ್ಲ. ಇವಕ್ಕೆಲ್ಲ ನೊಂದ್ಬಿಟ್ಟೆ. ಆಲ್ರೆಡಿ ಸತ್ತೋಗಿರೋ ಜೀವ ಇದ್ದಂಗೆ. ಯಾಕೆಂದರೆ ನಮ್ಮ ರಕ್ತ ಸಂಬಂಧನೇ ನನಗೆ ಕೇವಲವಾಗಿ ಮಾತಾಡಿಬಿಟ್ಟಿದ್ದಾರೆ. ನನ್ನ ಪಕ್ಕದಲ್ಲಿ ಹೃದಯಕ್ಕೆ ಸಂಬಂಧ ಹತ್ರ ಇರೋರೆ. ಇನ್ನೆಲ್ಲ ಯಾವ ಲೆಕ್ಕ ಫ್ರೆಂಡ್ಸ್. ಇಲ್ಲ ಟರ್ನ್ ಆಗ್ತಿದೆ. ನನ್ನ ಕಷ್ಟ ಹೇಳ್ಕೊಂಡು ಏನು ಮಾಡೋಕ್ಕಾಗುತ್ತೆ ಪಾಪ. ನೀವೇ ಕಷ್ಟದಲ್ಲಿರ, ಖುಷಿ ಪಡೋಣ. ಇರಲಿ, ಸಣ್ಣ ಜೀವನ, ನಾಳೆ ಇರ್ತೀವೋ ಇಲ್ವೋ ಫ್ರೆಂಡ್ಸ್. ಇದೊಂದು ಅದ್ಭುತವಾಗಿದೆ. 4 ಕಿಲೋಮೀಟರ್. 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 4 ಕಿಲ
ಅಮ್ಮ ಹಿಂಗೆ ಹೋಗೋದ ಹಿಂಗ ದೇವಸ್ಥಾನಕ್ಕೆ ಇದ್ರಲ್ಲಿ ಹೋಗೋದಾ? ಅಲ್ಲೇನು ದೇವಸ್ಥಾನ ಇದೆ ಅಮ್ಮ? ಅಲ್ಲೇ ಇದೆಯಾ? ಫ್ರೆಂಡ್ಸ್, ನಾವು ಕೆಲವು ಕಡೆ ಮ್ಯಾಪ್ ಗೊತ್ತಾದ್ರೂ ಅದು ಕರೆಕ್ಟ್ ರೂಟು ತೋರಿಸಿದಾಗ ಕೆಲವು ಕನ್ಫ್ಯೂಷನ್ ಆದಾಗ ಕೇಳಲೇಬೇಕು. ಈಗ ಗಾಬರಿ ಆಗುತ್ತೆ, ಗೊತ್ತಾಗ್ತಿಲ್ಲ ಅಂತ ತಲೆ ಒಳಗೆ ಕುಳ್ಳ ಬಿಟ್ಟಂಗೆ ಆಗ್ಬಿಡುತ್ತೆ. ಅಮ್ಮರ ಹತ್ರ ಕೇಳಿ ತಿಳ್ಕೊಂಡು ನಾನು ಬಂದುಬಿಟ್ಟೆ. ಯಾಕೆಂದರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಈಗ ಹೆಂಗೆ ಹೋಗೋದಂತ ಒಂದೇ ದಾರಿ ಇದೆ, ಪಕ್ಕದಲ್ಲೇ ದೇವಸ್ಥಾನ ಅನ್ನದಾನ ಮಂಟಪ ಅಂತೆ, ಅಲ್ಲಿ ಅನ್ನದಾನ ಆಗ್ತಾರೆ ದೇವಸ್ಥಾನ ಕಡೆಯಿಂದ. ಅದಕ್ಕೆ ಅಲ್ಲಿ ಹೋಗೋಕ್ಕೆ ಒಂಥರ ತಿಂದುಬಿಟ್ಟು ಹೋಗೋದ ನನಗೆ ಆಶ್ಚರ್ಯ. ಅಲ್ಲಿ ದೇವಸ್ಥಾನ ಇದೆಯಾ ಅಂತ ಕೇಳಿದೆ, ಅಲ್ಲಿ ಅನ್ನದಾನ ಪ್ರಸಾದ ಆಗ್ತಾರಂತೆ. ಈಗ ಹೋಗ್ತಾ ಇದ್ದೀನಿ, ರೋಡ್ ಅಗಲ ಇದೆ, ಚೆನ್ನಾಗಿದೆ. ನೀವು ನಾಚಿಕೆ ಪಡಬೇಡಿ ಕೆಲವು ವಿಷಯದಲ್ಲಿ ಕೇಳಬೇಕಂದ್ರೆ, ಯಾಕೆಂದರೆ ನಾಚಿಕೆ ಪಡಬಾರ್ದು. ನಮ್ಮಲ್ಲಿ ಎದುರಾಳಿ ಫಸ್ಟು ನಮಗೆ ನಾವೇ. ಏಕೆಂದರೆ ಒಂದು ನಾಚಿಕೆ ಪಡೋದು, ಇನ್ನೊಂದು ಆಗಲ್ಲ ಅನ್ನೋದು, ಎರಡು ಬಿಸಾಕ್ಬಿಡಿ. ಯಾವುದೇ ವಿಷಯದಲ್ಲಿ ನಾವು ಅದೆರಡು ಇರಬಾರ್ದು, ಅಷ್ಟೇ ನನ್ನ ಅಭಿಪ್ರಾಯ. ಫ್ರೆಂಡ್ಸ್, ಇವೇ ಎರಡು ಮಿತ್ರದ್ರೋಗಿ. ಯಾಕೆಂದರೆ ಆಗಲ್ಲ ಅನ್ನೋದು, ನಿನ್ನೊಂದು ನಾಚಿಕೆ, ಎರಡು ಬಿಟ್ಬಿಟ್ರೆ ಸಾಕು ಫ್ರೆಂಡ್ಸ್. ನಮಗೆ ಅವೇ ಎದುರಾಳಿ, ಅವು ಇರಬಾರ್ದು. ಅವಿದ್ದರೆ ತುಂಬ ಕಷ್ಟ ಫ್ರೆಂಡ್ಸ್. ರೋಡು ಒಂಚೂರು ಅಗಲ ಇದೆ, ಗಾಡಿಗಳು ಬಂದು ಹೋಗ್ಬೋದು, ಚೆನ್ನಾಗಿದೆ ನೋಡಿ. ಹತ್ತತ್ರ ಬಂದುಬಿಟ್ಟು ಘಾಟಿ ಸೆಕ್ಷನಲ್ಲಿ ಹೋದಂಗೆ ಆಗ್ತಿದೆ. ಬೆಟ್ಟದ ಮೇಲೆ ಹತ್ತಿದ್ರಣ ಹೆಂಗೆ ಅಲ್ವಾ ನೋಡಿ. ಫ್ಯಾನ್ ಸಖತ್ತಾಗಿದೆ ಫ್ರೆಂಡ್ಸ್, ಎಷ್ಟು ದೊಡ್ಡದಾಗಿದೆ ಅಂದರೆ. ಕರೆಂಟು ಈಗೆಲ್ಲ ನಾನಾ ರೀತಿಯಿಂದ ಕರೆಂಟ್ ತಯಾರಾಗುತ್ತೆ. ಈ ಫ್ಯಾನಿಂದನೂ ಕರೆಂಟ್ ತಯಾರು ಮಾಡ್ತಿದ್ದಾರೆ. ಪ್ಲೇಸು ಸಖತ್ತಾಗಿದೆ. ಮಳೆಗಾಲದಲ್ಲಿ ಬಂದರೂ ಅಂತೂ ಚಿಂದಿ. ನೀವು ಬರಬೇಕಾದ್ರೆ ಟ್ರೆಕ್ಕಿಂಗ್ ಬರ್ಬೋದು, ದೇವಸ್ಥಾನ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಲ್ಲಿಗೆ ಹೋಗ್ಬಿಟ್ಟು ದೇವಸ್ಥಾನ ಹೇಗಿದೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ, ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲಿ ಹೋಗಿ ನೋಡಬೇಕಂತ. ಯಾಕೆಂದರೆ ತುಂಬ ಅದ್ಭುತವಾದ ಪ್ಲೇಸ್ಗಳು ಕೆಲವು ಇರ್ತವೆ, ನಮ್ಮ ಹತ್ರನೇ ಇದೆ. ಆದರೆ ನಾವು ಹೋಗೋಕ್ಕಾಗಲ್ಲ, ಕೆಲಸ ಅಂತ ಟೈಮ್ ಕೊಟ್ಕೊಂಡು ಜೀವನ ಕಳೆದೋಗ್ಬಿಡುತ್ತೆ. ಹಿಂಗೆ ಚಿಟಿಕೆ ಹೊಡೆದಂತೆ ಫ್ರೆಂಡ್ಸ್. ಒಂದೇ ಒಂದು ವಿಷಯ ನೋಡಿರಿ, ಜರುಗಿಬಿಟ್ಟಿದೆ. ಮಳೆಗಾಲದಲ್ಲಿ ಜರುಗಿದ್ದೇನೋ ಎಲ್ಲ ತೆಗಿಸ್ತಾರೆ. ಈಗ ಸದ್ಯಕ್ಕೆ ಬಿದ್ದಿರ್ಬೋದು, ನೈಟು ಕೂಡ ಬಿದ್ದಿರ್ಬೋದು, ನಾವು ಬರೋಕ್ಕೆ ಮುಂಚೆನೇ ಬಿದ್ದಿರ್ಬೋದು. ಬೆಟ್ಟದಲ್ಲಿ ಅವು ಕಲ್ಲು ಇಲ್ಲಿ ಮಣ್ಣು ಹಂಗೆ ಜಾರ್ತವೆ, ಹಂಗೆ ಗುಡ್ಡನೇ ಕುಸಿತವೆ, ಹೇಳೋಕ್ಕಾಗಲ್ಲ. ಎಲ್ಲ ಎಷ್ಟು ಜನ ನಡ್ಕೊಂಡು ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್, ಎಲ್ಲ ದೇವ್ರ ದರ್ಶನ ಮಾಡೋಕ್ಕೆ. ಒಂಥರ ಟೂರಿಸ್ಟ್ ಪ್ಲೇಸ್ ಇದ್ದಂಗಿದೆ ಇದು. ನಾನು ಇದೇ ಫಸ್ಟ್ ಟೈಮು, ನಿಜವಾಗ್ಲೂ ಹೇಳ್ತೀನಿ. ನನಗಂತೂ ಖುಷಿಯಾಗ್ಬಿಟ್ಟಿದೆ. ಹೋಗಬೇಕು, ಹತ್ರ ಹೋಗಿ ದರ್ಶನ ಮಾಡಬೇಕು. ನೋಡಿ, ಕಾರು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈ ಕಡೆ ಕಲ್ಲು ನೋಡಿ ಫ್ರೆಂಡ್ಸ್, ಈ ಕಡೆ ಡೀಲ. ಎಲ್ಲರ ಕುಸಿತ ಬಂತಂದರೆ ಒಳ್ಳೆ ದೇವ್ರ ಆಶೀರ್ವಾದ ಇದ್ದರೆ ಏನಾಗಲ್ಲ. ಆಗಬೇಕಂತಿದ್ರೆ ಖಂಡಿತ ಆಗುತ್ತೆ. ಫ್ರೆಂಡ್ಸ್, ಅರ್ಧದಲ್ಲೇ ಏನು ಇಷ್ಟ ತನಕ ನೋಡ್ತಾ ಇರ್ತೀರ, ನನಗೆ ತಿಳಿದಿದ್ದು ಮಾತಾಡ್ತಾ ಇದ್ದೀನಿ. ವೀಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪಾದರೆ ಕಮೆಂಟ್ ಮಾಡಿ ತಿಳಿಸಿ, ತಿದ್ದುಪಡಿ ಮಾಡ್ಕೊತೀನಿ. ಬೇರೆ ವೀಡಿಯೋದಿಂದ ಸ್ವಲ್ಪ ಬೈಬೇಡಿ, ನಿಮ್ಮನೆ ಹುಡುಗ. ಯಾಕೆಂದರೆ ಸ್ವಲ್ಪ ಬೇಡ. ನಿಮ್ಮನೆ ಹುಡುಗ ಏನೇ ತಪ್ಪು ಮಾಡಿದರೆ ಕ್ಷಮಿಸಿ. ನೇನು ಸ್ವಲ್ಪ ದೂರ ಇದೆ, ಒಂದು ಕಿಲೋಮೀಟ್ರ್ ಇದೆಯೇನಪ್ಪ. ಫ್ರೆಂಡ್ಸ್, ನೀವು ತಿಳ್ಕೊಬೋದು ಏನು ಇಷ್ಟೊಂದು ಮಾತಾಡ್ತಾನೆ ಅಂತ. ಒಂದು ಹಂಗೆ ನೋಡ್ತಾ ಇರ್ತೀರಲ್ಲ, ಒಂದು ಎಂಟರ್ಟೈನ್ಮೆಂಟ್, ಬೇಜಾರ ಬರ್ತದೆ ಅಂತ ಮಾತಾಡ್ತೀನಿ. ಹತ್ರ ಬಂದುಬಿಟ್ಟು ನೇನು ಸ್ವಲ್ಪ ಇಲ್ಲಿಂದ ಒಂದು 500 ಮೀಟ್ರ್ ಅಂತೆ, ಅಲ್ಲಿ ಕೆಳಗಡೆನೇ ಕೇಳಿದ್ದೆ. ಅಣ್ಣ, ನೀವು ಹತ್ರ ಹೋದರೆ ಅಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಒಂದು 500 ಮೀಟ್ರ್ ನಡಿಬೇಕು. ಈ ಕಡೆ ಪಾರ್ಕಿಂಗ್ ಜಾಗ ಇದೆ, ಅಲ್ಲಿ ಬೇಡ, ಅಲ್ಲಿ ಫ್ಯಾನ್ ತಿರುಗುತ್ತಲ್ಲ ಫ್ರೆಂಡ್ಸ್, ಆ ಕಡೆ ಬರಬೇಕು. ನೋಡಿದ್ರಲ್ಲ, ಹತ್ರ ಇದೆ. ದೇವಸ್ಥಾನ ಮೇಲ್ಭಾಗದಲ್ಲೂ ಕರೆಂಟ್ ತಯಾರಾಗೋ ಫ್ಯಾನ್ ಇದೆ ಅಂತೆ. ಅದು ನೋಡಿಲ್ಲ ಅಂದರೆ ನೀವು ನೋಡ್ಬೋದು. ಚೆನ್ನಾಗಿದೆ, ಒಂಥರ ಟ್ರೆಕ್ಕಿಂಗ್ ಬಂದಾಗ ನಡ್ಕೊಂಡು ಬರ್ಬೋದು. ಬೈಕ್ ನಿಲ್ಲಿಸ್ಬಿಟ್ಟು ಆರಾಮಾಗಿ. ವಯಸ್ಸಾದವರೆಲ್ಲ ಕರ್ಕೊಂಬಂದರೆ ಕಾರ್ ತಮ್ಮನಿ, ರೋಡ್ ಇದೆಯಾ ನೋಡಿದ್ರೆ ಹೇಗಿದೆ ಅಂತ. ಈಗ ಹೋಗೋಣ, ಬೈಕ್ ನಿಲ್ಲಿಸ್ಬಿಟ್ಟು ಹೋಗಿ ದೇವ್ರ ದರ್ಶನ ಮಾಡಿಬಿಟ್ಟು ತೀರ್ಥ ಕೊಟ್ಟರೆ ತಿನ್ನೋಣ. ಕೆಳಗಡೆ ಪ್ರಸಾದ ರೆಡಿ ಇದೆ, ಅದನ್ನು ತಿಂದುಬಿಟ್ಟು ನೀವು ಬರ್ಬೋದು. ಇಲ್ಲಿಂದನೇ ಶಿವ ದೊಡ್ಡದಾಗಿ ಕಾಣ್ತಿದೆ ಫ್ರೆಂಡ್ಸ್, ಚೆನ್ನಾಗಿದೆ. ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ, ಯಾಕೆಂದರೆ ಮಳೆ ಬರುತ್ತಲ್ಲ. ನಿಂತ್ಕೊಳಕ್ಕೆ ರೂಮ್ ಇದೆ, ಅಲ್ಲೊಂದು ರೂಮ್ ಕಟ್ಟಿದಾನಂತೆ, ಇರ್ಬೋದು. ಮಳೆಗಾಲದಲ್ಲಿ ಸೇಫ್ಟಿ ಇದೆ. ಕೆಳಗಡೆ ಅನ್ನದಾನ ಮಂಟಪ ಇದೆ, ಪ್ರತಿದಿನ ಊಟ ಹಾಕ್ತಾರಂತೆ. ನಾನು ಬಂದಿರೋದಿದೆ ಫಸ್ಟ್ ಟೈಮು, ನೀವು ನೋಡ್ತಿದ್ದೀರಾ ಫ್ರೆಂಡ್ಸ್. ನನ್ನ ಜೊತೆಗೆ ವೀಡಿಯೋ ಮಾಡ್ತಾ ಬಂದ್ರಲ್ಲ ಅವ್ರು ಅಣ್ಣವ್ರು, ಇವರೇ ಹಿಂದ್ಗಡೆ ಕೂತ್ಕೊಂಡು. ನಾನು ಬೈಕ್ ಓಡಿಸ್ತಾ ವೀಡಿಯೋ ಮಾಡೋಕ್ಕೆ ಅಭ್ಯಾಸ ಇಲ್ಲ, ಯಾಕೆಂದರೆ ಎಲ್ಲರೂ ಹೆಚ್ಚು ಕಮ್ಮಿ ಆದರೆ ಬಿದ್ದೋಗ್ತೀವಿ. ಅದಕ್ಕೆ ಅಣ್ಣವ್ರು ನಾನೇ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದಾರೆ. ಹೆಲ್ಮೆಟ್ ಥರ ಅಲ್ಲಿ ಲಾಕ್ ಮಾಡೋ ಕ್ಯಾಮ್ರಾಗಳೆಲ್ಲ ಬಂದಿದ್ದಾವೆ, ಕಂಡು ವೀಡಿಯೋ ಮಾಡ್ಕೊಂಡು ಬರ್ಬೋದು. ಬನ್ನಿ ಹೋಗೋಣ, ಟೈಮ್ ಆಗ್ಬಿಟ್ಟಿದೆ ಆಲ್ರೆಡಿ. ಬಿಸಿಲು ಸಿಕ್ಕಾಬಿಟ್ಟೆ ಫ್ರೆಂಡ್ಸ್. ಮಧ್ಯಾಹ್ನದ ಫ್ಯಾಮಿಲಿ ವಯಸ್ಸಾದ ಕರ್ಕೊಂಬರ್ಬೇಡಿ ಬೈಕಲ್ಲಿ, ಆರಾಮಾಗಿ ಕಾರಲ್ಲಿ ಬನ್ನಿ, ಬರ್ಬೋದು ನೀವು. ಫ್ರೆಂಡ್ಸ್, ದೇವಸ್ಥಾನ ಪಕ್ಕದ ತನಕ ಪಾರ್ಕಿಂಗ್ ಮಾಡೋ ಜಾಗ ಇದೆ. ಆದರೆ ತುಂಬ ಜನ ರಶ್ ಆದಾಗ ಆ ಕಡೆ ಪಾರ್ಕಿಂಗ್ ಜಾಗ ದೊಡ್ಡದಾಗಿದೆಯಂತೆ, ಅಲ್ಲಿ ಸ್ಟಾಪ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ದರ್ಶನ ಮಾಡ್ಬೋದು. ದೊಡ್ಡ ಈಶ್ವರ ಕೂತಿರೋ ಥರ ಧ್ಯಾನ ಮಾಡ್ತಿರೋದು ಈಶ್ವರ, ಚೆನ್ನಾಗಿ ಕಟ್ಟಿದ್ದಾರೆ. ಹತ್ರ ಹೋಗಿ ನೋಡಬೇಕು ಫ್ರೆಂಡ್ಸ್. ಇಲ್ಲಿ ಹೆಬ್ಬಾಗಿಲು ಇಲ್ಲೊಂದಿದೆ, ಬೆಟ್ಟದ ಮೇಲೆ ಶಿವನ ದೇವಸ್ಥಾನ ಎಂಟ್ರೆನ್ಸಲ್ಲಿ ಚೆನ್ನಾಗಿದೆ. ಇಲ್ಲಿಂದ ನೋಡೋಕ್ಕೆ ಸಖತ್ತಾಗಿದೆ.
ನನಗೆ ತುಂಬ ಸಂತೋಷ ಆಗ್ತಿದೆ. ಇಲ್ಲಿಂದ ವ್ಯೂ ಸೂಪರಾಗಿದೆ, ಸೈಡೆಲ್ಲ ಚೆನ್ನಾಗಿ ಕಾಣ್ತಿದೆ. ಡೈರೆಕ್ಟಾಗಿ ಕ್ಯಾಮ್ರಾ ಇಟ್ಕೊಂಡು ಹೋಗ್ತೀನಿ, ಆಮೇಲೆ ಸೈಡೆಲ್ಲ ನೋಡೋಣ ದೇವಸ್ಥಾನದ ಹತ್ರ ಹೋಗಿ. ಫ್ರೆಂಡ್ಸ್, ಅಂತೂ ಇಂತೂ ಮೆಟ್ಲಿಗೆ ಹತ್ತಿ ಈಶ್ವರ ದೇವ್ರ ಹತ್ರನೇ ಬಂದುಬಿಟ್ಟೆ. ನೋಡಿ ಎಷ್ಟಕ್ಕೊಂದು ಭಕ್ತಾದಿಗಳು ಬಂದಿದ್ದಾರೆ ದರ್ಶನ ಮಾಡ್ಕೊಂಡು ಮಂಗಳಾರತಿ ತಾಂಡವಕ್ಕೆ. ಅದು ಮೇಲ್ಗಡೆಯಿಂದ ಶಿವನೇ ಫುಲ್ಲು ದರ್ಶನ ಕೊಡ್ತಿದ್ದಾರೆ. ಕೆಳಗಡೆ ಸೂಪರಾಗಿ ದೇವ್ರ ದರ್ಶನ ಆಗ್ತಿದೆ. ಇಲ್ಲಿ ಯಾವ ಡೋರಿಲ್ಲ ಏನಿಲ್ಲ, ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಸಖತ್ತಾಗಿದೆ ಫ್ರೆಂಡ್ಸ್, ಸೂಪರ್. ನೋಡಿ ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಧ್ಯಾನ ಮಾಡ್ತಾರೆ, ನಮಗೆ ಆಶೀರ್ವಾದ ಮಾಡ್ತಿದ್ದಂತಿದೆ. ಕೆಳಗಡೆ ನಿಂತ್ಕೊಂಡ್ರೆ ಸಾಕು, ಈಶ್ವರ ಆಶೀರ್ವಾದ ಮಾಡ್ತೀನಿ. ಸೂಪರಾಗಿದೆ. ಕಡೆ ಬಿಸಿಲಾಗ ಕುತ್ಕೊಳ್ಳೋಕೆ ರೋಡ್ ಸೈಡು ಕಟ್ಟಿದ್ದಾರೆ. ಫ್ರೆಂಡ್ಸ್, ಬಿಸಿಲಲ್ಲಿ ಬೆಟ್ಟ ಹತ್ಕೊಂಡು ಬಂದಿರ್ತಾರಲ್ಲ, ನೆಲಪಾದ ಮಾಡ್ಕೊಂಡು ಅಂತ ಕುತ್ಕೊಳ್ಳೋಕ್ಕಂತ ಅಂತ ಸಖತ್ತಾಗಿ ಕಟ್ಟಿದ್ದಾರೆ. ಮೆಟ್ಲಿಗೆಲ್ಲೇ ಕುತ್ಕೊಂಡು ಸುಧಾರಿಸ್ಕೊಂಡು ಹಿಡಿಬೋದು ನೆರಳಿದಲ್ಲಿ. ಈಗ ಮಂಗಳಾರತಿ ತನಕಂತ ಹೋಗ್ತಾ ಇದ್ದೀನಿ. ಹಬ್ಬ ದೇವ್ರ ಹತ್ರನೇ ಆರಾಮಾಗಿ ದರ್ಶನ ಸಿಗುತ್ತೆ. ಪೂಜಾರಿಯವರು ತೀರ್ಥ ಕೊಡ್ತಿದ್ದಾರೆ ಏನಾರು ಹಬ್ಬ. ನನಗೆ ತುಂಬ ಖುಷಿ ಆಯ್ತಿದೆ ಫ್ರೆಂಡ್ಸ್, ಅದ್ಭುತವಾಗಿದೆ. ನೋಡಿ ಆ ಕಡೆ ಸುತ್ತಲೂ ಎಷ್ಟು ವ್ಯೂ ಸೂಪರಾಗಿದೆ. ಆ ಕಡೆ ಸೈಡು ಫೋಟೋ ತಗೊಬೋದು. ಇಲ್ಲಿ ಶಿವನ ದರ್ಶನ, ಕೆಳಗಡೆ ಕಲ್ಲಿಂದ ದೇವರ ವಿಗ್ರಹ ಇದೆ, ಮೇಲ್ಗಡೆ ಶಿವನ ವಿಗ್ರಹ ಕಟ್ಟಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ಮಿಸ್ ಮಾಡ್ದಂಗೆ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ, ನಿಮ್ಗೆ ಗೊತ್ತಿರೋರ ಜೊತೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ, ಒಳ್ಳೆಯದಾಗೇ ಆಗುತ್ತೆ. ಎಲ್ಲರಿಗೂ ಶಿವಪ್ಪ, ಶಂಕರ, ಈಶ್ವರ, ಶಿವ, ಓಂಕಾರ, ಬಸವೇಶ್ವರ, ಮಲ್ಲಿಕಾರ್ಜುನ, ಮಂಜುನಾಥ, ನಾನಾ ರೀತಿಯ ಹೆಸರು ಇಲ್ಲ ಕರೀತಾರೆ. ನಿಮಗೆ ಯಾವ ಹೆಸರು ಗೊತ್ತೋ ಅದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ, ಎಲ್ಲರಿಗೂ ತಿಳಿಯುತ್ತೆ. ಮೇಲೆ ಹತ್ತುತ್ತಾ ಇದ್ದೀನಿ, ಹಿಂದ್ಗಡೆ ಹೋಗಿ ಸುತ್ಕೊಂಬರೋಣ ಒಂದು ರೌಂಡು ಅಂತ ಪ್ರದರ್ಶನ ಹಾಕೋಣ ಅಂತ. ನಮ್ಮ ಶಿವಪ್ಪ ಏನೇ ಕೊಟ್ಟರು ವಾಪಸ್ ಇಸ್ಕೊಳಲ್ಲ ಶಿವ ದೇವರು, ಯಾಕೆಂದರೆ ಕೊಡೋಕ್ಕೆ ಗೊತ್ತು, ವಾಪಸ್ ಕಿತ್ಕೊಳಕ್ಕೆ ಬುದ್ಧಿ ಅಂತೂ ಇಲ್ಲ. ಅದೇ ಥರ ನಾವು ಇರಬೇಕು. ಲೆಕ್ಕದಲ್ಲಿ ನನಗೂ ದುರಾಸೆ ವಾಪಸ್ ಕೇಳ್ದಂಗಿರಕ್ಕೆ ನಮ್ಮ ಫ್ರೆಂಡ್ಸ್ ಬೈತಾರೆ ಅಲ್ವಾ. ಕೊಡೋದು ಉಂಟು, ಯಾವತ್ತೂ ಕಿತ್ಕೊಳಲ್ಲ. ಮೋಸ ಮಾಡ್ದಂಗೆ ತಂದೆ ತಾಯಿ ಅಂತೆ ದೇವರುಗಳು ನಮಗೆ ಆಶೀರ್ವಾದ ಇದ್ದೇ ಇರುತ್ತೆ. ನಮಗೆ ಯಾವಾಗ ದುಃಖ ಆದಾಗೆಲ್ಲ ನಮ್ಮಲ್ಲಿ ನಂಬಿಕೆ ಇದೆ ಅನ್ನೋ ತೋರಿಸೋದು ದೇವರು. ಎಷ್ಟು ಅದ್ಭುತವಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ಹಿಂಭಾಗದಿಂದ ನೋಡಿ ಚೆನ್ನಾಗಿ ದೇವರು ವಿಗ್ರಹ ಕಟ್ಟಿದ್ದಾರೆ, ಸೂಪರಾಗಿದೆ ಅಲ್ವಾ. ನಿಜವಾಗ್ಲೂ ಶಿವನ ನೋಡ್ದಂಗೆ ಆಗ್ತಿದೆ ಅಲ್ವಾ. ಸುತ್ಕೊಂಬರ್ತಾಯಿದ್ದೀನಿ, ಇಲ್ಲಿಂದ ನೋಡೋಕ್ಕೆ ಎಷ್ಟು ಅದ್ಭುತವಾಗಿದೆ ನೋಡಿ ಫ್ರೆಂಡ್ಸ್. ಸೂಪರ್ ದೇವಸ್ಥಾನ, ಬೇರೆ ಲೆವೆಲ್. ಎಷ್ಟೋ ದಿನ ಬಿಡ್ತಲ್ಲ ಬೇರೆ ಲೆವೆಲ್ ಅಂತ ಹೇಳಿ, ನಿಜವಾಗ್ಲೂ ಹೇಳಲೇಬೇಕು. ಅಷ್ಟು ಅದ್ಭುತವಾಗಿದೆ, ಬೇರೆ ಲೆವೆಲ್, ಸೂಪರ್. ನೀವು ಮಿಸ್ ಮಾಡ್ದಂಗೆ ಬನ್ನಿ ಫ್ರೆಂಡ್ಸ್, ಖುಷಿಯಾಗಿರುತ್ತೆ ಅಂದ್ಕೊಂಡಿನಿ ನಿಮಗೂ ಅಲ್ವಾ. ನೋಡಿ ತಂಪಾಗಿದೆ ಫ್ರೆಂಡ್ಸ್. ಬಿಸಿಲು ಅಂದರೆ ಬಿಸಿಲು. ಫ್ರೆಂಡ್ಸ್, ಇವ್ರು ನನ್ನ ಫ್ರೆಂಡ್ಸ್ ನೋಡಿ ಬಂದರೆ ಆಯ್ತು ತೋರ್ಸಂತಿದ್ದೀನಿ. ತಮಿಳಲ್ಲಿ ಮಾತಾಡ್ತಾ ಇದ್ದೀನಿ, ತಮಿಳು ಬರುತ್ತೆ ನನಗೆ, ಅದಕ್ಕೆ ಹೇಳ್ತಿದ್ದೆ. ಫ್ರೆಂಡ್ಸ್, ದೇವ್ರ ಹತ್ರ ಬಂದಾಗ ಏನು ಬೇಡಕ್ಕೆ ಮನಸ್ಸು ಬರಲ್ಲ, ಅದು ಕೊಡೋದೇ ಇಲ್ಲ. ಕೊಡೋ ಟೈಮಿಗೆ ಕೊಟ್ಟೇ ಕೊಡ್ತಾರೆ ದೇವರು. ಅಲ್ಲಿವರೆಗೂ ಸಮಾಧಾನವಾಗಿರಬೇಕು. ನನಗೆ ಯಾವುದು ಬೇಡಬೇಕಂತ ಆಸೆ ಇಲ್ಲ ಫ್ರೆಂಡ್ಸ್. ಬಂದೇ ದರ್ಶನ ಮಾಡ್ಕೊಂಡು ಹೋದ್ರೆ ಅದೇ ದೊಡ್ಡ ವರ, ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಫ್ರೆಂಡ್ಸ್, ನೀವು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದರೆ ನೀವು ಅದೃಷ್ಟವಂತರು. ಕೆಲವರು ಅರ್ಧದಲ್ಲೇ ಕಟ್ ಮಾಡ್ಕೊಂಡು ಹೋಗಿದ್ರೆ ಏನೋ ಮಾಡೋಕ್ಕಾಗಲ್ಲ, ನಡ್ಕೊಂಡಂತರು ಅದೃಷ್ಟವಂತರು. ಈಗ ಎಲ್ಲ ದರ್ಶನ ಮಾಡ್ಕೊಂಡು ಕ್ಲೀನಾಗಿ ಸುತ್ತಾಡ್ಕೊಂಡು ಫೋಟೋ ತಗೊಂಡು ಕೆಳಗಡೆ ಹೋಗಿ ಪ್ರಸಾದ ತಿನ್ಕೊಂಡು ಮುಂದ್ಗಡೆ ಇನ್ನೊಂದು ದೇವಸ್ಥಾನ ಹೇಳ್ತಿದ್ದಾರೆ ನಮ್ಮ ಫ್ರೆಂಡ್ಸು, ಅವ್ರ ಜೊತೆಗೆ ಅಲ್ಲಿಗೂ ಹೋಗೋಣ. ಅದು ಯಾವ ದೇವಸ್ಥಾನ ಅಂತ ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ವಿಡಿಯೋ ಅದು ಬರುತ್ತೆ, ಕಾಯ್ತಾ ಇರ್ರಿ. ಹಾಗೂ ಈ ವಿಡಿಯೋ ಪೂರ್ತಿ ನೋಡಿ.
ಫ್ರೆಂಡ್ಸ್, ಈಗ ದರ್ಶನ ಎಲ್ಲ ಮುಗಿಸಿ ಕೆಳಗಡೆ ಬಂದಿದ್ದೀವಿ. ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಈಗ ಪ್ರಸಾದ ಕೊಡ್ತಾರೆ, ಅಲ್ಲಿ ಹೋಗಿ ಊಟ ಮಾಡೋಣ. ಪ್ರಸಾದ ತಗೊಳಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೂ ಪುಣ್ಯ ಮಾಡಿರ್ಬೇಕಲ್ವಾ, ಪ್ರಸಾದ ತಿನ್ನೋಕ್ಕೂ ಹೋಗ್ತಾ ಇದ್ದೀವಿ. ಈಗ ಇಳಿತಾ ಇದ್ದೀವಿ ಫ್ರೆಂಡ್ಸ್. ಚೆನ್ನಾಗಿದೆ ರೋಡು, ಘಾಟಿ ಸೆಕ್ಷನ್ ತುಂಬ ಫೀಲ್ ಆಯಿತು. ಸಣ್ಣ ರೋಡ್ ಅಂತ ಇಲ್ಲ, ಆ ಕಡೆ ಮುಂದೆ ಸ್ಟಾರ್ಟಿಂಗಲ್ಲಿ ಹೆಬ್ಬಾಕ್ಲಿಂದ ಬರ್ಬೇಕಾದ್ರೆ ಒಂದು ಬಸ್ಸು ಹೋದರೆ ಮುಗೀತು, ಅಷ್ಟು ಸಣ್ಣದಾಗಿತ್ತು. ಇದು ಒಂಚೂರು ರೋಡ್ ಅಗಲಾಗಿದೆ, ಹೀಗೆ ಇರಬೇಕು, ನಿಧಾನವಾಗಿ ಹೋಗಬೇಕು ಫ್ರೆಂಡ್ಸ್. ಹೇಳ್ತಿದ್ದೀನಿ, ಜೋರಾಗಿ ಹೋಗಬೇಡಿ. ಕಾರು, ಬಸ್ಸು, ನಾನಾ ರೀತಿ ವೆಹಿಕಲ್ ಬರ್ತವೆ. ಸ್ಪೀಡ್ ಇರಬೇಡಿ, ನಿಧಾನವಾಗಿರಿ. ಆದಷ್ಟು ನಿಧಾನವಾಗಿ ಹೋದ್ರೇ ತುಂಬ ಒಳ್ಳೆಯದು. ನಾನೊಂದು 25-30 ಹೋಗ್ತಿದ್ದೀನಿ, ಮೇಲೆ ಹತ್ತುತ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಬಂದುಬಿಟ್ಟು ಅನ್ನದಾನ ಪ್ರಸಾದ ತಿನ್ನೋಕ್ಕೆ. ನಾನು ಸ್ಟಾರ್ಟಿಂಗಲ್ಲಿ ಕೇಳ್ತಿದ್ನಲ್ಲ, ಅಮ್ಮರ ಹತ್ರ ಹಾಗೆ ಕೇಳ್ಕೊಂಡು ಹೋಗ್ತಿದ್ದಾರೆ. ಎಲ್ಲರೂ ಇಲ್ಲಿ ಬರ್ತಿದ್ದಾರೆ, ಇಲ್ಲೇ ದೇವಸ್ಥಾನ ಅಂತ. ಇಲ್ಲ, ಮೇಲೆ ಹೋಗ್ಬೇಕು, ಹೋಗ್ಬಂದಲ್ಲ, ಅಲ್ಲಿಗೆ ಹೋಗ್ಬಂದು ದರ್ಶನ ಮಾಡ್ಕೊಂಬರ್ಬೇಕು. ಇಲ್ಲಿ ಪ್ರಸಾದ ಕೊಡ್ತಾರೆ. ಕೆಲವ್ರಿಗೆ ಪ್ರಸಾದ ಇರೋದಂತ ಗೊತ್ತಿಲ್ವಂತೆ, ಸೀದಾ ಮನೆಗೆ ಹೋಗ್ತಿದ್ದಾರೆ. ಇಲ್ಲಿ ಬಂದಾಗ ಪ್ರಸಾದ ಇರುತ್ತೆ, ನೀವು ಊಟ ಮಾಡ್ಕೊಂಡು ಹೋಗ್ಬೋದಂತೆ. ಇಲ್ಲಿ ಹೋಗಿ ಟೇಸ್ಟ್ ನೋಡೋಣ. ನಮ್ಮ ಟೇಸ್ಟ್ ಏನು ನೋಡೋದು ಫ್ರೆಂಡ್ಸ್, ಪ್ರಸಾದ ಯಾವ ಥರ ಕೊಟ್ಟರು ಪ್ರಸಾದ ಚೆನ್ನಾಗೇ ಇರುತ್ತೆ, ಅದ್ಭುತವಾಗಿರುತ್ತೆ ದೇವಸ್ಥಾನದಲ್ಲಿ. ಟೇಸ್ಟಿಗೋಸ್ಕರ ಅಲ್ಲ, ಪ್ರಸಾದ ಅನ್ನೋದು ಒಂದು ಅಮೃತ. ಅದನ್ನು ತಿಂದೋದ್ರೆ ಒಂದು ಶಕ್ತಿ ಅನ್ನೋದು ನಾನಾ ರೀತಿ ನಮ್ಮ ಆರೋಗ್ಯ ಎಲ್ಲ ಕೆಟ್ಟೋಗಲ್ಲ. ಹೋಗ್ತಾ ಇದ್ದೀನಿ, ಸೂಪರ್ ಪ್ರಸಾದ. ಪುಣ್ಯ ಮಾಡಿದ್ದೀನಿ ಸಿಗೋಕ್ಕೆ. ಕೆಲವರಿಗೆ ಅದೃಷ್ಟ ಇಲ್ಲ ಅಲ್ಲ, ಅದಕ್ಕೂ ಚೆನ್ನಾಗಿ ವಿಶಾಲವಾಗಿದೆ. ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ಪ್ರಸಾದ ಊಟ ಮಾಡ್ಕೊಂಡು ಹೋಗ್ಬೋದು. ನೀವು ಮಿಸ್ ಮಾಡ್ದಂಗೆ ಬನ್ನಿ ಫ್ರೆಂಡ್ಸ್. ಇಂಥ ದೇವಸ್ಥಾನಗಳಿಗೆ ಫ್ಯಾಮಿಲಿ ಜೊತೆ ಎಲ್ಲ ಬರಬೇಕು. ಬಂದು ದರ್ಶನ ಮಾಡ್ಕೊಂಡು ಕರ್ಕೊಂಡು ಹೋಗಿ, ಸೂಪರಾಗಿದೆ. ಹಬ್ಬ ಅಂತೂ ಇಂತೂ ಒಳಗಡೆ ಬಂದುಬಿಟ್ಟು ಗಮ್ಮಂತಿದೆ ಪ್ರಸಾದದ ಒಳಗಡೆ. ಇಲ್ಲಿ ಕೈ ತೊಳೆಯೋ ಜಾಗ, ಕೈ ತೊಳ್ಕೊಂಡು ಹೋಗೋಣ ಫ್ರೆಂಡ್ಸ್. ಎಲೆ ಕೊಡ್ತಾರಂತ ಹೋಗಿದ್ದೆ, ವಾಪಸ್ ಕಳಿಸಿ ಅಲ್ಲಿ ತಟ್ಟೆ ಇದೆ ಅಂತ ಅಲ್ಲಿ ತಗೊಂಡೋಗಿ ಊಟ ಮಾಡೋಕ್ಕೆ ಪ್ರಸಾದ ಕೊಡ್ತಾರಲ್ಲ, ಅದು ಅಲ್ಲಿ ಹೋಗಿ ತಗೊಂಡೋಗ್ಬೇಕಂತೆ. ಇದರಲ್ಲಿ ತಟ್ಟೆಯಲ್ಲಿ ಊಟ ಮಾಡ್ಕೊಂಡು ತೊಳೆದಿಟ್ಟು ಹೋಗ್ಬೇಕಂತೆ. ತಟ್ಟೆಲ್ಲ ಊಟ ಮಾಡ್ಕೊಂಡು ಹೋಗ್ಬೋದು. ಹೇಳಿ, ನೀವು ತಂದಿದೆ வெயிடா தண்ணி குடிக்கிறதுக்கு ஒன்று எடுத்துக்க போகுது. ಫ್ರೆಂಡ್ಸ್, ತಟ್ಟೆ ತಗೊಂಡು ಇನ್ನೊಂದು ಸುತ್ತ ತೊಳ್ಕೊಂಡು ಊಟ ಮಾಡೋಕ್ಕೆ ತಗೊಂಡು ಹೋಗೋಣ. ಗ್ಲಾಸ್ ಸ್ವಲ್ಪ ಫ್ರೆಂಡ್ಸ್, ಸ್ವಲ್ಪ ಅಂತ ಕೇಳಿದೆ, ನಮ್ಮ ಫ್ರೆಂಡ್ ಅವರು ಹಾಕ್ಬಿಟ್ರು. ಅಯ್ಯೋ, ಇದೇ ಜಾಸ್ತಿ ಆಗ್ಬಿಟ್ಟಿದೆ. ಫ್ರೆಂಡ್ಸ್, ಕಡಲೆಕಾಳು ಹಾಕಿದ್ದಾರೆ, ಅದಕ್ಕೂ ಪುಣ್ಯ ಮಾಡಿದ್ದೀನಿ. ಆ ಕಡೆ ರೆಡಿ ಮಾಡಿ ಇಕ್ಕಿದ್ರು. ಈಗ ನಮ್ಮ ಫ್ರೆಂಡ್ಸ್ ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಎಲ್ಲ ಸಿಕ್ಕಿದ್ದು ಪ್ರಸಾದ ಜಾಸ್ತಿ ಇನ್ನು ನಮ್ಮ ಫ್ರೆಂಡ್ ಹಾಕಿದರು. ಈಗ ಹೋಗಿ ಪ್ರಸಾದ ತಿನ್ಬಿಟ್ಟು ತಟ್ಟೆ ಕ್ಲೀನಾಗಿ ತೊಳೆದಿಟ್ಟು ಹೋಗೋಣ. ಹೆಂಗ ಬೇರೆ ರೇಟಿಂಗ್ಲ ಅದೆಲ್ಲ ಅವ್ರು ಜಾಲಿ. ಫ್ರೆಂಡ್ಸ್, ಪ್ರಸಾದ ಟೇಸ್ಟು ಸೂಪರಾಗಿದೆ, ಸಖತ್ತಾಗಿದೆ. ಪ್ರಸಾದ ಅದ್ಭುತವಾಗಿತ್ತು, ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೂಪರ್ ಫ್ರೆಂಡ್ಸ್. ಉಪ್ಪಿಟ್ಟು, ಕಡಲೆಕಾಳು ಮತ್ತು ಉಪ್ಪಿನಕಾಯಿ ಸೂಪರಾಗಿದೆ. ನೀವು ಬಂದು ಫ್ಯಾಮಿಲಿ ಜೊತೆ ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ರಿ. ಚೆನ್ನಾಗಿದೆ ಪ್ರಸಾದ, ಮಾತಾಡೋಂಗಿಲ್ಲ. ಪುಣ್ಯ ಮಾಡಿದ್ದೀನಿ ನಾನು ಫ್ರೆಂಡ್ಸ್. ಅನ್ನದಾನ ಮಂಟಪ ಸೂಪರಾಗಿದೆ, ವಿಶಾಲವಾಗಿದೆ. ಇಷ್ಟೇ ಒಂದು 500 ಜನ 1000 ಜನ ಕೂತ್ಕೊಂಡು ಊಟ ಮಾಡ್ಬೋದು, ಅಷ್ಟು ಜಾಗ ಇದೆ. ತುಂಬ ಖುಷಿನೂ ಆಗ್ತಿದೆ. ಆರಾಮಾಗಿ ಬಂದು ನೀವು ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ಊಟ ಮಾಡ್ಕೊಂಡು ತೃಪ್ತಿಯಿಂದ ದರ್ಶನ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಅನ್ನದಾನಕ್ಕೆ ಬೇಕಾಗುವ ಭಕ್ತಾದಿಗಳಿಗೆ ನೀವು ದಾನ ಮಾಡ್ಬೋದು. ಅಕ್ಕಿ, ಬೇರೆ ರೀತಿ ಏನಾದರೂ ದುಡ್ಡು ಕೂಡ ಕೊಡ್ಬೋದು. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹೆಚ್ಚೆಚ್ಚು ಸಪೋರ್ಟ್ ಮಾಡಿ. ಏನೇ ಸಣ್ಣ ಪುಟ್ಟ ತಪ್ಪಾದರೆ ವಿಡಿಯೋದಲ್ಲಿ ಕ್ಷಮಿಸಿ ತಿದ್ದುಪಡಿ ಮಾಡ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋಕ್ಕೋಸ್ಕರ ಕಾಯಿರಿ. ಬಾಯ್ ಫ್ರೆಂಡ್ಸ್.